ನಿಮ್ಮಿದ್ರಿಗೆ ಹೇಳಿದ್ರಲ್ಲ ಎಲ್ಲ ಮತ್ತು ಅವ್ರು ಪಾಪ ಕೃತಜ್ಞತೆ ಹೇಳಿದರು. ಅವ್ರ ಕೃತಜ್ಞತೆಗೆ ಅನುಗುಣವಾಗಿ ನಾವು ಪ್ರಯತ್ನ ಕೂಡ ಮಾಡಿದ್ದೀವಿ. ರಾಜ್ಯ ಸರ್ಕಾರದಿಂದ ಏನಾಗ್ತದೆ ಎಲ್ಲ ಸಹಾಯವನ್ನು ನಾವು ಮಾಡಿದ್ದೀವಿ. ಈಗ ತಮ್ಮ ಮುಖಾಂತರ ಕೇಂದ್ರದ ಮಂತ್ರಿಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ವಿನಂತಿ ಮಾಡ್ತೀನಿ. 4 ಪ್ರಮುಖವಾದಂಥ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಿದ್ದೀನಿ. ಅವುಗಳನ್ನು ಒಂದೊಂದನ್ನಾಗಿ ಹಂತ ಹಂತವಾಗಿ ಪರಿಶೀಲನೆ ಮಾಡಿ ಅವರು ಮಾಡಿಕೊಟ್ರೆ ರೈತರಿಗೆ ನಾವು ಇನ್ನೂ 3,500 ಅಲ್ಲ 3,400 ರೇಟ್ ಕೊಡ್ಬೋದು. ನಾನು ಆರೋಪ ಮಾಡ್ತಾ ಇದ್ದೀನಿ. ಇದು ನೀವು ಆರೋಪ ನಿಂದಿರಿ. ನೀವು ಆರೋಪ ಮಾಡ್ತಾರಂತೆ ಪ್ರತಿನಿತ್ಯ ಹೇಳ್ತಾ ಇದ್ದೀವಿ. ನಾವು ಆರೋಪ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರನೂ ಈ ದೇಶದ ಜನರದೇ, ರಾಜ್ಯ ಸರ್ಕಾರನೂ ಈ ದೇಶದ ಜನರದೇ. ನಾವು ಅವರು ಕುಂತು ಇವ್ರನ್ನ ಕರೆಸುನು. ಇವರೆಲ್ಲ ರೈತ ಮುಖಂಡರನ್ನ, ಬೇರೆ ಬೆಳೆ ಬೆಳೆತಕ್ಕಂಥವ್ರು ರೈತರಿದ್ದಾರೆ. ಅವರು ಪಾಪ ಇವತ್ತು ಮೆಕ್ಕೆಜೋಳ ಬೆಳೆದವ್ರು ಏನು ಮಾಡಬೇಕು? ಈ ಹೆಸರು ಬೆಳೆದವ್ರು ಏನು ಮಾಡಬೇಕು? ಮೆಕ್ಕೆಜೋಳ ಬೆಳೆದವ್ರು ಏನು ಮಾಡಬೇಕು? ಇವ್ರೆಲ್ಲರ ಸಮಸ್ಯೆ ಇದಾವೆ. ಅದಕ್ಕೆ ಕೇಂದ್ರ ರಾಜ್ಯ ಕೂಡಿದ್ರೆ ಪರಿಹಾರ ಆಗ್ತದೆ. ದಯಮಾಡಿ ನಾವು ಅವರು ಕೂಡಿ ಸೇರ್ಕೊಂಡು ಕೆಲಸ ಮಾಡೋನೇ ವಿನ ನಾನೇ ಒಬ್ಬನೇ ಮಾಡಬೇಕು ಅವರೇ ಮಾಡಬೇಕು ಅನ್ನುವಂಥ ಕಾನೂನು ಎಲ್ಲ ಕಡೆ ನಾನು ಹೋಗ್ತಾ ಇದ್ದೀನಿ. ನಿಮ್ಮಿದ್ರಿಗೆ ಹೇಳಿದ್ರಲ್ಲ ಎಲ್ಲ ಮತ್ತು ಅವ್ರು ಪಾಪ ಕೃತಜ್ಞತೆ ಹೇಳಿದರು. ಅವ್ರ ಕೃತಜ್ಞತೆಗೆ ಅನುಗುಣವಾಗಿ ನಾವು ಪ್ರಯತ್ನ ಕೂಡ ಮಾಡಿದ್ದೀವಿ. ರಾಜ್ಯ ಸರ್ಕಾರದಿಂದ ಏನಾಗ್ತದೆ ಎಲ್ಲ ಸಹಾಯವನ್ನು ನಾವು ಮಾಡಿದ್ದೀವಿ. ಈಗ ತಮ್ಮ ಮುಖಾಂತರ ಕೇಂದ್ರದ ಮಂತ್ರಿಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ವಿನಂತಿ ಮಾಡ್ತೀನಿ. 4 ಪ್ರಮುಖವಾದಂಥ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಿದ್ದೀನಿ. ಅವುಗಳನ್ನು ಒಂದೊಂದನ್ನಾಗಿ ಹಂತ ಹಂತವಾಗಿ ಪರಿಶೀಲನೆ ಮಾಡಿ ಅವರು ಮಾಡಿಕೊಟ್ರೆ ರೈತರಿಗೆ ನಾವು ಇನ್ನೂ 3,500 ಅಲ್ಲ 3,400 ರೇಟ್ ಕೊಡ್ಬೋದು. ನಾನು ಆರೋಪ ಮಾಡ್ತಾ ಇದ್ದೀನಿ. ಇದು ನೀವು ಆರೋಪ ನಿಂದಿರಿ. ನೀವು ಆರೋಪ ಮಾಡ್ತಾರಂತೆ ಪ್ರತಿನಿತ್ಯ ಹೇಳ್ತಾ ಇದ್ದೀವಿ. ನಾವು ಆರೋಪ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರನೂ ಈ ದೇಶದ ಜನರದೇ, ರಾಜ್ಯ ಸರ್ಕಾರನೂ ಈ ದೇಶದ ಜನರದೇ. ನಾವು ಅವರು ಕುಂತು ಇವ್ರನ್ನ ಕರೆಸುನು. ಇವರೆಲ್ಲ ರೈತ ಮುಖಂಡರನ್ನ, ಬೇರೆ ಬೆಳೆ ಬೆಳೆತಕ್ಕಂಥವ್ರು ರೈತರಿದ್ದಾರೆ. ಅವರು ಪಾಪ ಇವತ್ತು ಮೆಕ್ಕೆಜೋಳ ಬೆಳೆದವ್ರು ಏನು ಮಾಡಬೇಕು? ಈ ಹೆಸರು ಬೆಳೆದವ್ರು ಏನು ಮಾಡಬೇಕು? ಮೆಕ್ಕೆಜೋಳ ಬೆಳೆದವ್ರು ಏನು ಮಾಡಬೇಕು? ಇವ್ರೆಲ್ಲರ ಸಮಸ್ಯೆ ಇದಾವೆ. ಅದಕ್ಕೆ ಕೇಂದ್ರ ರಾಜ್ಯ ಕೂಡಿದ್ರೆ ಪರಿಹಾರ ಆಗ್ತದೆ. ದಯಮಾಡಿ ನಾವು ಅವರು ಕೂಡಿ ಸೇರ್ಕೊಂಡು ಕೆಲಸ ಮಾಡೋನೇ ವಿನ ನಾನೇ ಒಬ್ಬನೇ ಮಾಡಬೇಕು ಅವರೇ ಮಾಡಬೇಕು ಅನ್ನುವಂಥ ಕಾನೂನು ಎಲ್ಲ ಕಡೆ ನಾನು ಹೋಗ್ತಾ ಇದ್ದೀನಿ. ನಿಮ್ಮಿದ್ರಿಗೆ ಹೇಳಿದ್ರಲ್ಲ ಎಲ್ಲ ಮತ್ತು ಅವ್ರು ಪಾಪ ಕೃತಜ್ಞತೆ ಹೇಳಿದರು. ಅವ್ರ ಕೃತಜ್ಞತೆಗೆ ಅನುಗುಣವಾಗಿ ನಾವು ಪ್ರಯತ್ನ ಕೂಡ ಮಾಡಿದ್ದೀವಿ. ರಾಜ್ಯ ಸರ್ಕಾರದಿಂದ ಏನಾಗ್ತದೆ ಎಲ್ಲ ಸಹಾಯವನ್ನು ನಾವು ಮಾಡಿದ್ದೀವಿ. ಈಗ ತಮ್ಮ ಮುಖಾಂತರ ಕೇಂದ್ರದ ಮಂತ್ರಿಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ವಿನಂತಿ ಮಾಡ್ತೀನಿ. 4 ಪ್ರಮುಖವಾದಂಥ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಿದ್ದೀನಿ. ಅವುಗಳನ್ನು ಒಂದೊಂದನ್ನಾಗಿ ಹಂತ ಹಂತವಾಗಿ ಪರಿಶೀಲನೆ ಮಾಡಿ ಅವರು ಮಾಡಿಕೊಟ್ರೆ ರೈತರಿಗೆ ನಾವು ಇನ್ನೂ 3,500 ಅಲ್ಲ 3,400 ರೇಟ್ ಕೊಡ್ಬೋದು. ನಾನು ಆರೋಪ ಮಾಡ್ತಾ ಇದ್ದೀನಿ. ಇದು ಆರೋಪ ನಿಂದಿರಿ. ನೀವು ಆರೋಪ ಮಾಡ್ತಾರಂತೆ ಪ್ರತಿನಿತ್ಯ ಹೇಳ್ತಾ ಇದ್ದೀವಿ. ನಾವು ಆರೋಪ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರನೂ ಈ ದೇಶದ ಜನರದೇ, ರಾಜ್ಯ ಸರ್ಕಾರನೂ ಈ ದೇಶದ ಜನರದೇ. ನಾವು ಅವರು ಕುಂತು ಇವ್ರನ್ನ ಕರೆಸುನು. ಇವರೆಲ್ಲ ರೈತ ಮುಖಂಡರನ್ನ, ಬೇರೆ ಬೆಳೆ ಬೆಳೆತಕ್ಕಂಥವ್ರು ರೈತರಿದ್ದಾರೆ. ಅವರು ಪಾಪ ಇವತ್ತು ಮೆಕ್ಕೆಜೋಳ ಬೆಳೆದವ್ರು ಏನು ಮಾಡಬೇಕು? ಈ ಹೆಸರು ಬೆಳೆದವ್ರು ಏನು ಮಾಡಬೇಕು? ಮೆಕ್ಕೆಜೋಳ ಬೆಳೆದವ್ರು ಏನು ಮಾಡಬೇಕು? ಇವ್ರೆಲ್ಲರ ಸಮಸ್ಯೆ ಇದಾವೆ. ಅದಕ್ಕೆ ಕೇಂದ್ರ ರಾಜ್ಯ ಕೂಡಿದ್ರೆ ಪರಿಹಾರ ಆಗ್ತದೆ. ದಯಮಾಡಿ ನಾವು ಅವರು ಕೂಡಿ ಸೇರ್ಕೊಂಡು ಕೆಲಸ ಮಾಡೋನೇ ವಿನ ನಾನೇ ಒಬ್ಬನೇ ಮಾಡಬೇಕು ಅವರೇ ಮಾಡಬೇಕು ಅನ್ನುವಂಥ ಕಾನೂನು ಎಲ್ಲ ಕಡೆ ನಾನು ಹೋಗ್ತಾ ಇದ್ದೀನಿ. ನಿಮ್ಮಿದ್ರಿಗೆ ಹೇಳಿದ್ರಲ್ಲ ಎಲ್ಲ ಮತ್ತು ಅವ್ರು ಪಾಪ ಕೃತಜ್ಞತೆ ಹೇಳಿದರು. ಅವ್ರ ಕೃತಜ್ಞತೆಗೆ ಅನುಗುಣವಾಗಿ ನಾವು ಪ್ರಯತ್ನ ಕೂಡ ಮಾಡಿದ್ದೀವಿ. ರಾಜ್ಯ ಸರ್ಕಾರದಿಂದ ಏನಾಗ್ತದೆ ಎಲ್ಲ ಸಹಾಯವನ್ನು ನಾವು ಮಾಡಿದ್ದೀವಿ. ಈಗ ತಮ್ಮ ಮುಖಾಂತರ ಕೇಂದ್ರದ ಮಂತ್ರಿಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ವಿನಂತಿ ಮಾಡ್ತೀನಿ. 4 ಪ್ರಮುಖವಾದಂಥ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಿದ್ದೀನಿ. ಅವುಗಳನ್ನು ಒಂದೊಂದನ್ನಾಗಿ ಹಂತ ಹಂತವಾಗಿ ಪರಿಶೀಲನೆ ಮಾಡಿ ಅವರು ಮಾಡಿಕೊಟ್ರೆ ರೈತರಿಗೆ ನಾವು ಇನ್ನೂ 3,500 ಅಲ್ಲ 3,400 ರೇಟ್ ಕೊಡ್ಬೋದು. ನಾನು ಆರೋಪ ಮಾಡ್ತಾ ಇದ್ದೀನಿ. ಇದು ನೀವು ಆರೋಪ ನಿಂದಿರಿ. ನೀವು ಆರೋಪ ಮಾಡ್ತಾರಂತೆ ಪ್ರತಿನಿತ್ಯ ಹೇಳ್ತಾ ಇದ್ದೀವಿ. ನಾವು ಆರೋಪ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರನೂ ಈ ದೇಶದ ಜನರದೇ,
ರಾಜ್ಯ ಸರ್ಕಾರನೂ ಈ ದೇಶದ ಜನರದೇ. ನಾವು ಅವರು ಕುಂತು ಇವ್ರನ್ನ ಕರೆಸುನು, ಇವರೆಲ್ಲ ರೈತ ಮುಖಂಡರನ್ನ, ಬೇರೆ ಬೆಳೆ ಬೆಳತಕ್ಕಂಥವ್ರು ರೈತರಿದ್ದಾರೆ, ಅವರು ಪಾಪ ಇವತ್ತು ಮೆಕ್ಕೆಜೋಳ ಬೆಳೆದವ್ರು ಏನು ಮಾಡಬೇಕು, ಈ ಹೆಸರು ಬೆಳೆದವ್ರು ಏನು ಮಾಡಬೇಕು, ಮೆಕ್ಕೆಜೋಳ ಬೆಳೆದವ್ರು ಏನು ಮಾಡಬೇಕು, ಇವ್ರೆಲ್ಲರ ಸಮಸ್ಯೆ ಇದಾವು. ಅದಕ್ಕೆ ಕೇಂದ್ರ ರಾಜ್ಯ ಕೂಡಿದ್ರೆ ಪರಿಹಾರ ಆಗ್ತದೆ. ದಯಮಾಡಿ ನಾವು ಅವರು ಕೂಡಿ ಸೇರ್ಕೊಂಡು ಕೆಲಸ ಮಾಡೋನೇ ವಿನ ನಾನೇ ಒಬ್ಬನೇ ಮಾಡಬೇಕು ಅವರೇ ಮಾಡಬೇಕು ಅನ್ನುವಂಥ ಕಾನೂನು ಎಲ್ಲ ಕಡೆ ನಾನು ಹೋಗ್ತಾ ಇದ್ದೀನಿ. ನಿಮ್ಮ ಇದ್ರಿಗೆ ಹೇಳಿದ್ರಲ್ಲ ಎಲ್ಲ, ಮತ್ತು ಅವ್ರು ಪಾಪ ಕೃತಜ್ಞತೆ ಹೇಳಿದರು. ಅವ್ರ ಕೃತಜ್ಞತೆಗೆ ಅನುಗುಣವಾಗಿ ನಾವು ಪ್ರಯತ್ನ ಕೂಡ ಮಾಡಿದ್ದೀವಿ. ರಾಜ್ಯ ಸರ್ಕಾರದಿಂದ ಏನಾಗ್ತದೆ ಎಲ್ಲ ಸಹಾಯವನ್ನು ನಾವು ಮಾಡಿದ್ದೀವಿ. ಈಗ ತಮ್ಮ ಮುಖಾಂತರ ಕೇಂದ್ರದ ಮಂತ್ರಿಗಳಲ್ಲಿ, ಕೇಂದ್ರ ಸರ್ಕಾರದಲ್ಲಿ ವಿನಂತಿ ಮಾಡ್ತೀನಿ. 4 ಪ್ರಮುಖವಾದಂಥ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಿದ್ದೀನಿ. ಅವುಗಳನ್ನು ಒಂದೊಂದನ್ನಾಗಿ ಹಂತ ಹಂತವಾಗಿ ಪರಿಶೀಲನೆ ಮಾಡಿ ಅವರು ಮಾಡಿಕೊಟ್ರೆ ರೈತರಿಗೆ ನಾವು ಇನ್ನೂ 3,500 ಅಲ್ಲ 3,400 ರೇಟ್ ಕೊಡ್ಬೋದು. ನಾನು ಆರೋಪ ಮಾಡ್ತಾ ಇದ್ದೀನಿ. ಇದು ನೀವು ಆರೋಪ ನಿಂದ್ರಿ. ನೀವು ಆರೋಪ ಮಾಡ್ತಾರಂತೆ ಪ್ರತಿನಿತ್ಯ ಹೇಳ್ತಾ ಇದ್ದೀವಿ. ನಾವು ಆರೋಪ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರನೂ ಈ ದೇಶದ ಜನರದೇ, ರಾಜ್ಯ ಸರ್ಕಾರನೂ ಈ ದೇಶದ ಜನರದೇ. ನಾವು ಅವರು ಕುಂತು ಇವ್ರನ್ನ ಕರೆಸುನು, ಇವರೆಲ್ಲ ರೈತ ಮುಖಂಡರನ್ನ, ಬೇರೆ ಬೆಳೆ ಬೆಳತಕ್ಕಂಥವ್ರು ರೈತರಿದ್ದಾರೆ, ಅವರು ಪಾಪ ಇವತ್ತು ಮೆಕ್ಕೆಜೋಳ ಬೆಳೆದವ್ರು ಏನು ಮಾಡಬೇಕು, ಈ ಹೆಸರು ಬೆಳೆದವ್ರು ಏನು ಮಾಡಬೇಕು, ಮೆಕ್ಕೆಜೋಳ ಬೆಳೆದವ್ರು ಏನು ಮಾಡಬೇಕು, ಇವ್ರೆಲ್ಲರ ಸಮಸ್ಯೆ ಇದಾವು. ಅದಕ್ಕೆ ಕೇಂದ್ರ ರಾಜ್ಯ ಕೂಡಿದ್ರೆ ಪರಿಹಾರ ಆಗ್ತದೆ. ದಯಮಾಡಿ ನಾವು ಅವರು ಕೂಡಿ ಸೇರ್ಕೊಂಡು ಕೆಲಸ ಮಾಡೋನೇ ವಿನ ನಾನೇ ಒಬ್ಬನೇ ಮಾಡಬೇಕು ಅವರೇ ಮಾಡಬೇಕು ಅನ್ನುವಂಥ ಕಾನೂನು ಎಲ್ಲ ಕಡೆ ನಾನು ಹೋಗ್ತಾ ಇದ್ದೀನಿ. ನಿಮ್ಮ ಇದ್ರಿಗೆ ಹೇಳಿದ್ರಲ್ಲ ಎಲ್ಲ, ಮತ್ತು ಅವ್ರು ಪಾಪ ಕೃತಜ್ಞತೆ ಹೇಳಿದರು. ಅವ್ರ ಕೃತಜ್ಞತೆಗೆ ಅನುಗುಣವಾಗಿ ನಾವು ಪ್ರಯತ್ನ ಕೂಡ ಮಾಡಿದ್ದೀವಿ. ರಾಜ್ಯ ಸರ್ಕಾರದಿಂದ ಏನಾಗ್ತದೆ ಎಲ್ಲ ಸಹಾಯವನ್ನು ನಾವು ಮಾಡಿದ್ದೀವಿ. ಈಗ ತಮ್ಮ ಮುಖಾಂತರ ಕೇಂದ್ರದ ಮಂತ್ರಿಗಳಲ್ಲಿ, ಕೇಂದ್ರ ಸರ್ಕಾರದಲ್ಲಿ ವಿನಂತಿ ಮಾಡ್ತೀನಿ. 4 ಪ್ರಮುಖವಾದಂಥ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಿದ್ದೀನಿ. ಅವುಗಳನ್ನು ಒಂದೊಂದನ್ನಾಗಿ ಹಂತ ಹಂತವಾಗಿ ಪರಿಶೀಲನೆ ಮಾಡಿ ಅವರು ಮಾಡಿಕೊಟ್ರೆ ರೈತರಿಗೆ ನಾವು ಇನ್ನೂ 3,500 ಅಲ್ಲ 3,400 ರೇಟ್ ಕೊಡ್ಬೋದು. ನಾನು ಆರೋಪ ಮಾಡ್ತಾ ಇದ್ದೀನಿ. ಇದು ನೀವು ಆರೋಪ ನಿಂದ್ರಿ. ನೀವು ಆರೋಪ ಮಾಡ್ತಾರಂತೆ ಪ್ರತಿನಿತ್ಯ ಹೇಳ್ತಾ ಇದ್ದೀವಿ. ನಾವು ಆರೋಪ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರನೂ ಈ ದೇಶದ ಜನರದೇ, ರಾಜ್ಯ ಸರ್ಕಾರನೂ ಈ ದೇಶದ ಜನರದೇ. ನಾವು ಅವರು ಕುಂತು ಇವ್ರನ್ನ ಕರೆಸುನು, ಇವರೆಲ್ಲ ರೈತ ಮುಖಂಡರನ್ನ, ಬೇರೆ ಬೆಳೆ ಬೆಳತಕ್ಕಂಥವ್ರು ರೈತರಿದ್ದಾರೆ, ಅವರು ಪಾಪ ಇವತ್ತು ಮೆಕ್ಕೆಜೋಳ ಬೆಳೆದವ್ರು ಏನು ಮಾಡಬೇಕು, ಈ ಹೆಸರು ಬೆಳೆದವ್ರು ಏನು ಮಾಡಬೇಕು, ಮೆಕ್ಕೆಜೋಳ ಬೆಳೆದವ್ರು ಏನು ಮಾಡಬೇಕು, ಇವ್ರೆಲ್ಲರ ಸಮಸ್ಯೆ ಇದಾವು. ಅದಕ್ಕೆ ಕೇಂದ್ರ ರಾಜ್ಯ ಕೂಡಿದ್ರೆ ಪರಿಹಾರ ಆಗ್ತದೆ. ದಯಮಾಡಿ ನಾವು ಅವರು ಕೂಡಿ ಸೇರ್ಕೊಂಡು ಕೆಲಸ ಮಾಡೋನೇ ವಿನ ನಾನೇ ಒಬ್ಬನೇ ಮಾಡಬೇಕು ಅವರೇ ಮಾಡಬೇಕು ಅನ್ನುವಂಥ ಕಾನೂನು ಎಲ್ಲ ಕಡೆ ನಾನು ಹೋಗ್ತಾ ಇದ್ದೀನಿ. ನಿಮ್ಮ ಇದ್ರಿಗೆ ಹೇಳಿದ್ರಲ್ಲ ಎಲ್ಲ, ಮತ್ತು ಅವ್ರು ಪಾಪ ಕೃತಜ್ಞತೆ ಹೇಳಿದರು. ಅವ್ರ ಕೃತಜ್ಞತೆಗೆ ಅನುಗುಣವಾಗಿ ನಾವು ಪ್ರಯತ್ನ ಕೂಡ ಮಾಡಿದ್ದೀವಿ. ರಾಜ್ಯ ಸರ್ಕಾರದಿಂದ ಏನಾಗ್ತದೆ ಎಲ್ಲ ಸಹಾಯವನ್ನು ನಾವು ಮಾಡಿದ್ದೀವಿ. ಈಗ ತಮ್ಮ ಮುಖಾಂತರ ಕೇಂದ್ರದ ಮಂತ್ರಿಗಳಲ್ಲಿ, ಕೇಂದ್ರ ಸರ್ಕಾರದಲ್ಲಿ ವಿನಂತಿ ಮಾಡ್ತೀನಿ. 4 ಪ್ರಮುಖವಾದಂಥ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಿದ್ದೀನಿ. ಅವುಗಳನ್ನು ಒಂದೊಂದನ್ನಾಗಿ ಹಂತ ಹಂತವಾಗಿ ಪರಿಶೀಲನೆ ಮಾಡಿ ಅವರು ಮಾಡಿಕೊಟ್ರೆ ರೈತರಿಗೆ ನಾವು ಇನ್ನೂ 3,500 ಅಲ್ಲ 3,400 ರೇಟ್ ಕೊಡ್ಬೋದು. ನಾನು ಆರೋಪ ಮಾಡ್ತಾ ಇದ್ದೀನಿ. ಇದು ನೀವು ಆರೋಪ ನಿಂದ್ರಿ. ನೀವು ಆರೋಪ ಮಾಡ್ತಾರಂತೆ ಪ್ರತಿನಿತ್ಯ ಹೇಳ್ತಾ ಇದ್ದೀವಿ. ನಾವು ಆರೋಪ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರನೂ ಈ ದೇಶದ ಜನರದೇ, ರಾಜ್ಯ ಸರ್ಕಾರನೂ ಈ ದೇಶದ ಜನರದೇ. ನಾವು ಅವರು ಕುಂತು ಇವ್ರನ್ನ ಕರೆಸುನು, ಇವರೆಲ್ಲ ರೈತ ಮುಖಂಡರನ್ನ, ಬೇರೆ ಬೆಳೆ ಬೆಳತಕ್ಕಂಥವ್ರು ರೈತರಿದ್ದಾರೆ, ಅವರು ಪಾಪ ಇವತ್ತು ಮೆಕ್ಕೆಜೋಳ ಬೆಳೆದವ್ರು ಏನು ಮಾಡಬೇಕು, ಈ ಹೆಸರು ಬೆಳೆದವ್ರು ಏನು ಮಾಡಬೇಕು, ಮೆಕ್ಕೆಜೋಳ ಬೆಳೆದವ್ರು ಏನು ಮಾಡಬೇಕು, ಇವ್ರೆಲ್ಲರ ಸಮಸ್ಯೆ ಇದಾವು. ಅದಕ್ಕೆ ಕೇಂದ್ರ ರಾಜ್ಯ ಕೂಡಿದ್ರೆ ಪರಿಹಾರ ಆಗ್ತದೆ. ದಯಮಾಡಿ ನಾವು ಅವರು ಕೂಡಿ ಸೇರ್ಕೊಂಡು ಕೆಲಸ ಮಾಡೋನೇ ವಿನ ನಾನೇ ಒಬ್ಬನೇ ಮಾಡಬೇಕು ಅವರೇ ಮಾಡಬೇಕು ಅನ್ನುವಂಥ ಕಾನೂನು ಎಲ್ಲ ಕಡೆ ನಾನು ಹೋಗ್ತಾ ಇದ್ದೀನಿ.